ಅದು ಸಾಂಸ್ಕೃತಿಕ ನಗರಿ, ಸ್ವಚ್ಛ ನಗರಿ ಅನ್ನುವ ಹೆಸರನ್ನು ಪಡೆದಿರುವ ಮೈಸೂರಿಗೆ ಮಾದಕ ವಸ್ತುವಿನ ಮಸಿ ಅಂಟಿಕೊಂಡಿದ್ದಾಯಿತು. ಇದೀಗ ಜೂಜಾಟದ ಮಸಿಯೂ ಕೂಡ ಅಂಟಿಕೊಳ್ತಾ ಇದೆ. ಕಾರಣ, ಈ ಪ್ರದೇಶಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಜೂಜಾಟ ಆಡೋದಿಕ್ಕಂತಾನೇ ಬರ್ತಾರೆ. ಲಕ್ಷ ಲಕ್ಷ ಹಣ ಸುರಿತಾರೆ. ಅಷ್ಟು ಮಾತ್ರ ಅಲ್ಲ, ಆ ಒಂದು ತೋಟದಲ್ಲಿ ಕೋಟಿ ಕೋಟಿ ರೂಪಾಯಿಯ ವ್ಯವಹಾರವೂ ಕೂಡ ನಡೆಯುತ್ತೆ. ಅದು ರೌಡಿ ಶೀಟರ್ಗಳಿಂದ ನಡೀತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಹಾಗಾದ್ರೆ ಈ ತೋಟದಲ್ಲಿ ಯಾವ ರೀತಿಯಾಗಿ ಜೂಜಾಟ ನಡೀತಾ ಇದೆ, ಅಲ್ಲಿ ಆಗ್ತಾ ಇರುವಂತಹ ಅಕ್ರಮ ಯಾವ ರೀತಿಯಾಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮಾದಕ ವಸ್ತು ಆಯಿತು, ಮೈಸೂರಿಗೆ ಮತ್ತೊಂದು ಮಸಿ. ಹಾಡ ಹಗಲೇ ಜೂಜಾಟ, ಕೋಟಿ ಕೋಟಿ ವ್ಯವಹಾರ. ರೌಡಿ ಶೀಟರ್ಗಳೇ ಈ ಜೂಜು ಸಾಮ್ರಾಜ್ಯದ ಚಕ್ರವರ್ತಿಗಳು. ದುಡ್ಡು, ಕಂತೆ ಕಂತೆ ನೋಟುಗಳು. ಎಲ್ಲರೂ ನೋಟುಗಳನ್ನ ಎಸೆಯುತ್ತಿದ್ದಾರೆ. ನೋಟುಗಳನ್ನು ಎಸೆಯೋದು ಮಾತ್ರ ಅಲ್ಲ, ಏನೇನೋ ಮಾತನಾಡ್ಕೊಳ್ತಾಗಿದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ಸ್ಪೀಡ್ ಆಡ್ತಾಗಿದ್ದಾರೆ, ಜೂಜಾಡ್ತಾಗಿದ್ದಾರೆ. ಜೂಜು ಅಂದ್ರೆ ಇದು ಸಣ್ಣ ಪುಟ್ಟ ಜೂಜಲ್ಲ. ಇಲ್ಲಿ ಕೋಟಿ ಕೋಟಿ ವ್ಯವಹಾರ ನಡೆಯುತ್ತೆ. ದಿನವೊಂದಕ್ಕೆ 2 ರಿಂದ 3 ಕೋಟಿ ರೂಪಾಯಿ ವ್ಯವಹಾರ ಇಲ್ಲಿನ ಜೂಜುಕೋರರು ಮಾಡ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಲಕ್ಷಾಂತರ ರೂಪಾಯಿ ಹಾಕೋ ಜೂಜುಕೋರರು ಮೈಸೂರಿನ ಮಾನ ಮರ್ಯಾದೆ ಕಳೀತಾಗಿದ್ದಾರೆ. ಯಾಕಂದ್ರೆ ಈ ಜೂಜು ನಡೀತಾಗಿರೋದು ಎಲ್ಲಿ ಗೊತ್ತ? ಮೈಸೂರಿನಲ್ಲಿ, ಮೈಸೂರಿನ ಹೊರವಲಯದಲ್ಲಿ. ಸಾಂಸ್ಕೃತಿಕ ನಗರಿ ಮೈಸೂರು, ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಇದೀಗ ಇದೇ ಮೈಸೂರು ಜಿಲ್ಲೆ ಅಕ್ರಮ ಜೂಜಾಟದ ಅಡ್ಡೆಯಾಗಿ ಬದಲಾಗುತ್ತಿದೆಯೇ ಎಂಬ ಅನುಮಾನ ಮೂಡಿದೆ. ಮೈಸೂರು ಜಿಲ್ಲೆಯ ಹೊರವಲಯದಲ್ಲಿ ಕೋಟಿ ಕೋಟಿ ರೂಪಾಯಿ ವಹಿವಾಟು ನಡೆಸುವ ಸ್ಪೀಡ್ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ. ರೌಡಿ ಶೀಟರ್ಗಳೇ ಈ ಜೂಜು ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿದ್ದಾರೆ. ಹೌದು, ಮೈಸೂರಿನಲ್ಲಿ ಕಾನೂನಿಗೆ ಬೆಲೆ ಇಲ್ಲವೇ? ಮೈಸೂರು ಜಿಲ್ಲಾ ಪೊಲೀಸರ ಸರಹದ್ದಿನ ಬೆಳೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಪೀಡ್ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಹಾಡ ಹಗಲೇ ತೋಟದ ಮನೆಗಳಲ್ಲಿ ಕುಳಿತು ಲಕ್ಷ ಲಕ್ಷ ಹಣ ಪಣಕ್ಕೊಡ್ಡಿ ಜೂಜಾಟ ಆಡುವ ದೃಶ್ಯಗಳು ಇದೀಗ ಬಹಿರಂಗವಾಗಿವೆ. ಕೇವಲ ಸ್ಥಳೀಯರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಜೂಜುಕೋರರು ಬಿಳಿಕೆರೆಗೆ ಬಂದು ಹಣ ಸುರಿದು ಜೂಜಾಡ್ತಾಗಿದ್ದಾರೆ. ಜೂಜು ಸಾಮ್ರಾಜ್ಯದ ಸೂತ್ರಧಾರಿಗಳು ರೌಡಿ ಶೀಟರ್ಗಳು. ಜೂಜಾಟದ ಸೂತ್ರಧಾರಿಗಳು ಬೇರಾರೂ ಅಲ್ಲ, ಕುಖ್ಯಾತ ರೌಡಿ ಶೀಟರ್ಗಳಾದ KRS ಮುಜ್ಜು, ಜಯರಾಮ್ ಮತ್ತು ಭಟ್ಟ. ರಮೇಶ್ ನೇತೃತ್ವದಲ್ಲಿ ಈ ದಂಧೆ ದಶಕದ ಕಾಲದಿಂದ ನಡೀತಾಗಿದ್ದಂತೆ. ಒಂದು ದಿನಕ್ಕೆ ಸುಮಾರು 2 ರಿಂದ 3 ಕೋಟಿ ರೂಪಾಯಿ ವಹಿವಾಟು ಇಲ್ಲಿ ನಡೆಯುತ್ತದೆ ಎಂದರೆ ಈ ಅಕ್ರಮ ಜಾಲ ಎಷ್ಟು ದೊಡ್ಡದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಕಳೆದ ಕೆಲ ತಿಂಗಳ ಹಿಂದಷ್ಟೇ ಡ್ರಗ್ ಮಾಫಿಯಾ ಮೈಸೂರು ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿತ್ತು. ಇದರ ಬೆನ್ನಲ್ಲದೆ ಇದೀಗ ಸ್ಪೀಡ್ ದಂಧೆಯ ಕಳಂಕ ಮೈಸೂರಿಗೆ ಅಂಟಿದೆ. ಈ ಮೊದಲು ಟಿ ನರಸೀಪುರದ ತ್ರಿವೇಣಿ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯುತ್ತಿದ್ದ ಅಕ್ರಮ ಜೂಜಾಟದ ಬಗ್ಗೆ ನಮ್ಮ ನ್ಯೂಸ್ 18 ಸುದ್ದಿ ಮಾಡಿತ್ತು. ನಂತರ ಪೊಲೀಸರು ಜೂಜು ಅಡ್ಡೆಯ ಮೇಲೆ ದಾಳಿ ಮಾಡಿ ಅಕ್ರಮ ಜೂಜು ಅಡ್ಡೆಯನ್ನ ಮುಚ್ಚಿ ಹಾಕಿದ್ರು. ಆದರೆ ಈ ಬಾರಿ ಪೊಲೀಸರು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂಬುದು ಸಾರ್ವಜನಿಕ ವಲಯದಿಂದ ಆರೋಪ ಕೇಳಿ ಬರುತ್ತಿದೆ. ಇಲ್ಲಿ ಸ್ಪೀಡ್ ದಂಧೆ ಹೆಗ್ಗಿಲ್ಲದೆ ನಡೀತಿರೋದು ಕಣ್ಣಿಗೆ ಬರ್ತಾ ಇದೆ. ಇವೆಲ್ಲ ಪೊಲೀಸ್ ಇಲಾಖೆಗೆ ಗೊತ್ತಿದ್ರು ಸಹ ಸುಮ್ಮನೆ ಜಾಣ ಕೂಡಂಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದರಿಂದ ನಮ್ಮ ಮೈಸೂರು ಜಿಲ್ಲೆ ಎಸ್ ಪಿ ಅವರು ತೀವ್ರ ಕಾರ್ಯಾಚರಣೆ ಮಾಡಿ ಏನು ನಮ್ಮ ಮೈಸೂರು ಹೊರಭಾಗ ಇದೆ ಜಿಲ್ಲೆ ಇದೆ
ಸುತ್ತಮುತ್ತ ತೀವ್ರ ಕಟ್ಟೆಚ್ಚರಿಕೆಯನ್ನು ಇಟ್ಟು ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಹೇಳಿ ಪೊಲೀಸ್ಗಳಿಗೆ ಹೇಳಿ ಇದನ್ನು ಸೆರೆ ಬಡಿಬೇಕು. ಇದು ಮೈಸೂರಿನಲ್ಲಿ ಮತ್ತೆ ಏನು ಸಣ್ಣ ಪುಟ್ಟ ಪ್ರಕರಣಗಳಾಗ್ತಿವೆ, ಈ ಡ್ರಗ್ಸ್ ಮಾದರಿಯಲ್ಲಿ ದೊಡ್ಡ ಹೆಸರು ಮೈಸೂರಿಗೆ ತರಬೇಡಿ, ದಯಮಾಡಿ ಕಳಂಕ ತರಬೇಡಿ. ಈಗಾಗಲೇ ಮೈಸೂರಿಗೆ ಡ್ರಗ್ಸ್ ವಿಚಾರ ಅದು ಇದು ವಿಚಾರಗಳಲ್ಲಿ ಕೆಟ್ಟ ಹೆಸರುಗಳನ್ನ ತಂದಿದ್ರ, ದಯಮಾಡಿ ಮಾನ್ಯ SP ಅವರು ಇದರ ಬಗ್ಗೆ ತೀವ್ರ ಗಮನವನ್ನು ಹರಿಸಿ ಈ ಏನು ಇಸ್ಪೀಟ್ ದಂಧೆ ಇದೆ ಇದನ್ನ ತಡೆಗಟ್ಟಬೇಕು. ಸಿಎಂ ತವರಲ್ಲದೆ ಇಷ್ಟೊಂದು ಅಕ್ರಮ ದಂಧೆ ನಡೆಯುತ್ತಿದೆ. ಸ್ಥಳೀಯ ಪೊಲೀಸರು ಮೌನಕ್ಕೆ ಶರಣಾಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸರ ರಕ್ಷಣೆ ಇಲ್ಲದೆ ಇಂತಹ ಬೃಹತ್ ಜೂಜಾಟ ನಡೆಯಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳುತ್ತಿದ್ದಾರೆ. ಕುಟುಂಬದ ವ್ಯಾಮೋಹ ಇರೋರ್ನ ಯಾರು ಕರ್ಕೊಳ್ಳಲ್ಲ. ಈ ದಂಧೆಲಿ ಏನು ಅವರು ಇಂಟೆನ್ಷನ್ ಇರುತ್ತೆ ಅಂದ್ರೆ ಇವ್ರ ಮಾತು ಕೇಳ್ತಾರೆ, ಇವರು ಎಲ್ಲ ಮನೆಯಿಂದ ತಂದು ಇಲ್ಲಿ ಹಾಕಿ ಹಾಳು ಮಾಡ್ಕೋತಾರೆ, ಇದರಿಂದ ನಾವು ದುಡ್ಡು ಮಾಡ್ಕೋಬಹುದು ಅಂತ ಎಲ್ಲರೂ ಫಿಕ್ಸ್ ಆಗ್ಬಿಟ್ಟವ್ರೀಗ. ಕಷ್ಟಪಟ್ಟು ದುಡಿಯೋರು ಯಾರೂ ಇಲ್ಲ. ಮನೆ ಮಠ ಏನು ಅವ್ರಿಗೆ ಇಂಟೆನ್ಷನ್ ಇಲ್ಲ. ಈಗ ಹೊರೆ ವಲಯದಲ್ಲಿ ಆರಾಮಾಗಿ ಅಲ್ಲಿ ಯಾರೂ ಅಷ್ಟು ಪೊಲೀಸ್ ಇಲ್ಲ, ಅಲ್ಲೇನು ಲೋಕಲ್ ಪೊಲೀಸ್ ಅವರು ಹೆಂಗಿದ್ರು ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದನ್ನ ಆಧಾರ ಮಾಡ್ಕೊಂಡು ಈಗ ಆ ಕಡೆ ಹೋಗಿ ಹಾಳು ಮಾಡ್ತಾ ಇದ್ದಾರೆ. ಜೂಜು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಇನ್ನಾದರೂ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಜೂಜಾಟದ ಅಡ್ಡಿಗಳನ್ನ ಬುಡ ಸಮೇತ ಕಿತ್ತೊಗೆಯುತ್ತಾರಾ? ಕಾದು ನೋಡಬೇಕಿದೆ.